ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತೊಂದು ವಿಶೇಷವಾದ ದಿನ. ನಮ್ಮ ಸ್ನೇಹಿತರಾದಂಥ ಉಮೇಶ್ ಅವರ ಹುಟ್ಟುಹಬ್ಬಕ್ಕೆ ನಾವು ಒಂದು ಸ್ಪೆಷಲ್ ಜಾಗಕ್ಕೆ ಬಂದಿದ್ದೀವಿ. ಆರೈಕೆ ನಿರಾಶ್ರಿತ ಆಶ್ರಮ ನೆಲಮಂಗಲಕ್ಕೆ. ಸೊ ಇದು ತುಂಬ ಅದ್ಭುತವಾದಂಥ ಸ್ಥಳ. ಸೊ ಸಾಮಾನ್ಯವಾಗಿ ಹುಟ್ಟುಹಬ್ಬ ಅಂತಂದರೆ ಅವರವರ ಮನೆಯವ್ರ ಜೊತೆ ಮತ್ತು ಸ್ನೇಹಿತರ ಜೊತೆ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾರೆ. ಆದರೆ ತನ್ನ ಹುಟ್ಟುಹಬ್ಬವನ್ನು ಈ ಒಂದು ಜನ್ರೇಷನಲ್ಲಿ ನಿರಾಶ್ರಿತರ ಆಶ್ರಮದಲ್ಲಿ ಸಂಭ್ರಮಿಸೋದು ತುಂಬ ದೊಡ್ಡ ವಿಷಯ ಅಂತಲೇ ಹೇಳ್ಬೋದು. ಸೊ ನಾವು ಅವ್ರ ಜೊತೆ ಕಳೆದಂಥ ಸಮಯ ಇರ್ಬೋದು, ಸೊ ಅವ್ರು ತೋರಿಸಿದಂಥ ಪ್ರೀತಿ ಇರ್ಬೋದು, ಸೊ ತುಂಬ ಖುಷಿ ನೀಡ್ತು. ಆ ಕ್ಷಣದಲ್ಲಿ ನಮಗೇನಿಸ್ತು ಅಂತಂದರೆ, ನಮ್ಮ ಬಳಿ ಇರುವುದನ್ನು ಹಂಚಿಕೊಳ್ಳಲು ದೊಡ್ಡ ಶ್ರೀಮಂತರಾಗಬೇಕಿಲ್ಲ, ಒಳ್ಳೆಯ ಮನಸ್ಸಿದ್ರೆ ಸಾಕು ಅಂತ ಒಂದು ವಿಷಯನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಇಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ನೋಡಿದಾಗ ನನಗನ್ಸಿದ್ದಿಷ್ಟೇ, ಸೊ ನಾವು ಲೈಫಲ್ಲಿ ಎಷ್ಟೇ ದುಡಿದ್ರೂ ನಾವು ಇಂಥ ಜನಗಳ ಜೊತೆ ಸೇರಿ ಇಂಥವರಿಗೆ ಸ್ವಲ್ಪ ಸಹಾಯ ಮಾಡಿಲ್ಲ ಅಂತಂದರೆ ನಮ್ಮ ಲೈಫು ಕೂಡ ಒಂದು ಅನರ್ಥ ಅನಿಸುತ್ತೆ. ಅದಕ್ಕೆ ಒಂದು ಅರ್ಥವಿರೋದಿಲ್ಲ. ಸೊ ಇಲ್ಲಿರೋ ವ್ಯಕ್ತಿಗಳನ್ನ ನನಗೆ ನೋಡಿದಾಗ ನನಗನ್ಸಿದ್ದಿಷ್ಟೇ, ಲೈಫಲ್ಲಿ ನಾವು ಅಂದ್ಕೊಂಡಿರೋ ಪ್ರಕಾರ ಸಹಾಯ ಅಂತಂದರೆ ಲಕ್ಷ ಲಕ್ಷ ದುಡ್ಡು ಕೊಟ್ಟರೆ ಸಹಾಯ, ಡೊನೇಷನ್ ಕೊಟ್ಟರೆ ಸಹಾಯ ಅಂತ ಈ ಥರ ಅಂದ್ಕೊಂಡಿದ್ವಿ. ಆದರೆ ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗಿರೋದಿಷ್ಟೇ. ಸೊ ಒಬ್ಬ ವ್ಯಕ್ತಿ ಹಸ್ದಿರೋನಿಗೆ, ಸ್ವಲ್ಪ ಏನೂ ಆಗದಿರೋನಿಗೆ ಹೊತ್ತಿನ ಊಟ ಕೊಟ್ಟರೂ ಕೂಡ ತುಂಬ ಖುಷಿಯಾಗತ್ತೆ. ಸೊ ಈ ವಿಡಿಯೋಸ್ ನೋಡ್ತಾ ಇರೋರು ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು. ಯಾಕಂತಂದರೆ ತುಂಬ ಜನರಿಗೆ ಈ ಒಂದು ಆಶ್ರಮವನ್ನು ಪರಿಚಯವಾಗಲಿ, ನಿಮ್ಮಿಂದನೂ ಕೂಡ ಎಷ್ಟೊಂದು ಜನರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ನನ್ನ ಕಡೆಯಿಂದ ನಾನು ಕೇಳ್ಕೊಳ್ತೀನಿ. ನಾನು ಕೂಡ ಆದಷ್ಟು ಒಂದು ಹೆಲ್ಪ್ ಮಾಡೋಕ್ಕೆ ಸಹಾಯ ಮಾಡ್ತೀನಿ. ಮನಸ್ಸಿಂದ ಹೇಳ್ತಾ ಇದ್ದೀನಿ. ಸಾಧ್ಯವಾದಷ್ಟು ಇವರ ಲೈಫಲ್ಲೂ ಕೂಡ ಒಂದು ಸ್ವಲ್ಪ ನಗು ತರೋಣ. ನಾನು ಹೋಗ್ಬರ್ತೀನಿ, ಊರಿಗೆ ಹೋಗ್ಬರ್ತೀನಿ. ನಾ ಕರ್ಕೊಂಡು ಹೋಗ್ತಿದ್ದೀನಿ. ಇವ್ರ ಜೊತೆ ಹೋಗ್ಬಿಡ್ತೀನಿ. ಯಾಕೆ ಗೊಂಬೆ ಕೊಟ್ಟಿದ್ದೀನಿ. ಇವಾಗಲೇ ದುಬೈಗೆ ಹೋಗ್ಬಿಡ್ತೀನಿ. ದುಬೈಗೆ ಹೋಗ್ಬಿಡ್ತೀನಿ. ನೀನು ಬರ್ತೀಯ ದುಬೈಗೆ? ನೀವೇನಾದರೂ ಇವ್ರಿಗೆ ಹೆಲ್ಪ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಇಲ್ಲಿ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ವಿಸಿಟ್ ಮಾಡ್ಬೋದು. ಹೋದ್ರೆ ಓಕೆನಾ? ಪರವಾಗಿಲ್ವಾ? ದುಬೈಗೆ ಹೋಯ್ತಾರಂತೆ, ಪರವಾಗಿಲ್ವಾ? ಯಾಕೆ? ನಾನು ಹೋಗ್ಬಿಡ್ತೀನಿ, ನಿಮ್ನೆಲ್ಲ ಬಿಟ್ಟು ದೂರ ಓಡ್ಬಿಡ್ತೀನಿ. ಆಟ ಆಡ್ತಾ ಮುಂಬೈಲಿ ತಿನ್ನು ಕಮ್ಮಿ ತಿನ್ನು. ಅದು ಒಂದು ತಿನ್ನು. ಸ್ವೀಟ್ ತಿಂದ? ಸ್ವೀಟ್ ಎಲ್ಲ ಇಲ್ಲ ಇಲ್ಲ, ನಮ್ಮ ಜೊತೆ ಬನ್ನಿ, ನಾ ಕರ್ಕೊಂಡು ಹೋಗ್ತೀನಿ, ಮನೆ ಕರ್ಕೊಂಡು. ಯಾಕೆ ಇವತ್ತು ಬೇಡವಾ? ನಾಳೆ ಬರ್ತೀರಾ? ಇವ್ರು ಬರ್ತೀರಾ? ಈ ಅಜ್ಜಿಯ ಮಾತನ್ನು ನೀವು ಕೇಳಿರ್ಬೋದು. ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಫೇಮಸ್ ಇವರು, ಕಮಲಜ್ಜಿ ಅಂತ. ಇವ್ರ ಮಾತು ಕೇಳ್ತಾ ಇದ್ದರೆ ಆಲ್ಮೋಸ್ಟ್ ತುಂಬ ನಮಗೆ ಎಮೋಷ್ನಲ್ಲು ಕೂಡ ಆಗುತ್ತೆ, ತುಂಬ ಖುಷಿನೂ ಆಗುತ್ತೆ. ಈ ಒಂದು ಆಶ್ರಮ ನಡೆಸಿರುವಂಥ ನಮ್ಮೂರಿನವರೇ ಆದಂತಹ ಆರೈಕೆ ರಂಜಿತ್ ಶೆಟ್ಟಿ ಅವ್ರನ್ನ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಈ ಒಂದು ನಿಷ್ಕಲ್ಮಶವಾದಂತಹ ಪ್ರೀತಿ ಇವ್ರ ಮೇಲೆ ನೀವು ತೋರಿಸಿರೋದಕ್ಕೆ ನನ್ನ ಕಡೆಯಿಂದ ಒಂದು ದೊಡ್ಡ ಸಲ್ಯೂಟ್ ಅಂತ ಹೇಳ್ತೀನಿ. ಭಗವಂತ ನಿಮಗೆ ಇನ್ನಷ್ಟು ಶಕ್ತಿ ಕೊಡಲಿ. ನಾನು ಇವತ್ತು ತಿನ್ಕೊಂಬಂದಲ್ಲ. ಮಾಡಿದ್ರಾ? ಖುಷಿ ಆಯ್ತಾ? ಏನೇ ನಿಮ್ದು? ಕೂತ್ಬೇಕು. ಊಟ ಮಾಡಿ, ಚೆನ್ನಾಗಿ ಊಟ ಮಾಡಿ, ಸರಿನಾ?